ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿ ಹಾಗೂ ಸೊಪ್ಪುಗಳ ಬೆಲೆಗಳನ್ನ ನೋಡ್ತಾ ಹೋಗೋಣ. ಇವತ್ತು ಫ್ರೆಶ್ ಆಗಿರುವಂತಹ ತರಕಾರಿ ಇದೆ, ಅದರ ಜೊತೆಗೆ ರೇಟು ಕೂಡ ತೀರನೇ ಕಡಿಮೆ ಇದೆ. ಸೊ ಗ್ರಾಹಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ರೈತರು ಕೂಡ ಇವತ್ತಿನ ದಿನದ ದಾಸನಪುರ ಮಾರುಕಟ್ಟೆಯ ತರಕಾರಿ ಬೆಲೆಗಳನ್ನ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ದಾಸನಪುರ ಮಾರುಕಟ್ಟೆಯ ತರಕಾರಿಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ. ಹಾಗೆಯೇ ನಾನು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ, ಸ್ವಲ್ಪ ನನ್ನ ಆರೋಗ್ಯದಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಿನ್ನ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನಾವು ನುಗ್ಗೆಕಾಯಿ ರೇಟ್ಗಳನ್ನ ನೋಡ್ತಾ ಹೋಗೋಣ. 100 ರೂಪಾಯಿಗೆ ಈ ಒಂದು ನುಗ್ಗೆಕಾಯಿ ಸಿಗ್ತಾ ಇದೆ. ಸೊ ಅದು ಎಷ್ಟು ಒಂದು ಕಟ್ಟ ಯಾವ ರೀತಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೀವು ಕೂಡ ತೊಗೊಂಡು ಹೋಗಬಹುದು. ಇವತ್ತಿನ ದಿನದ ದಾಸನಪುರ ಮಾರುಕಟ್ಟೆಯ ರೇಟು ಇದಾಗಿದೆ. ಇವಾಗ ನಾವು ನೋಡ್ತಿರುವಂತಹ ಬದನೆಕಾಯಿಗೆ 4 ರೂಪಾಯಿ 1 kgಗೆ ನೋಡ್ಬೋದು. ಎಷ್ಟು ತೀರ ಕಡಿಮೆ ಬೆಲೆಗೆ ಬದನೆಕಾಯಿ ಸಿಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಉದ್ದ ಬದನೆಕಾಯಿಗೆ 3 ರೂಪಾಯಿಗೆ 1 kg ನೋಡಬಹುದು. ಎಷ್ಟು ಕಡಿಮೆ ರೇಟಿಗೆ ತರಕಾರಿಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 60 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. 60 ರೂಪಾಯಿಗೆ 1 kg ಶುಂಠಿ ಸಿಗ್ತಾ ಇದೆ ದಾಸನಪುರ ಮಾರುಕಟ್ಟೆಯಲ್ಲಿ. ದಾಸನಪುರ ಮಾರುಕಟ್ಟೆಯಲ್ಲಿ ನೀವು ಶುಂಠಿನ ಸಪ್ರೇಟಾಗಿ ಮಾರ್ಕೆಟ್ನಲ್ಲಿ ಹೋಗಿ ಬೇಕಾದರೆ ಕೊಂಡ್ಕೊತೀವಿ ಅಂದ್ರೂ ಶುಂಠಿ ಮಾರ್ಕೆಟ್ ಸಪ್ರೇಟ್ ಆಗಿದೆ. ಇವಾಗ ನಾವು ನೋಡ್ತಿರುವಂತಹ ಸೌತೆಕಾಯಿಗೆ 30 ರೂಪಾಯಿ kg ಇದೆ. ಯಾರಿಗೆ ತರಕಾರಿ ಬೇಕಾದಲ್ಲಿ ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಎಷ್ಟು kg ಬೇಕು ಏನು ಎಲ್ಲ ಪ್ರತಿಯೊಂದು ಮಾಹಿತಿ ಕೊಟ್ಟರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಇವಾಗ ನಾವು ನೋಡ್ತಿರುವಂತಹ ಬೀನ್ಸ್ಗೆ 60 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ 20 ರೂಪಾಯಿಗೆ 1 kg. ಇದು ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು. 20 ರೂಪಾಯಿಗೆ ಕ್ಯಾರೆಟ್ 1 kg ಸಿಗ್ತಾ ಇದೆ ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಸೋರೆಕಾಯಿಗೆ 11 ರೂಪಾಯಿಗೆ 1 kg. ತರಕಾರಿಗಳಲ್ಲಿ ರೇಟು ಸ್ವಲ್ಪ ಕಡಿಮೆನೂ ಇದೆ, ಕೆಲವೊಂದೊಂದು ತರಕಾರಿಗಳಿಗೆ ರೇಟು ಜಾಸ್ತಿ ಇದೆ. ರೈತರು ನೀವು ಬೆಳೆದಿರುವಂತಹ ಬೆಳೆ ಯಾವ ತರಕಾರಿಗಳನ್ನ ಬೆಳೆದಿದ್ದೀರೋ ಅದರ ರೇಟ್ಗಳನ್ನ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಇದು ಸೌತೆಕಾಯಿಗೆ 12 ರೂಪಾಯಿ kg ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ನವಿಲುಕೋಸಿಗೆ 8 ರೂಪಾಯಿಗೆ 1 kg ನೋಡಬಹುದು. ಸಾಂಬಾರು ಸೌತೆಕಾಯಿ ಕೂಡ ನೋಡಿದ್ವಿ, ಅದ್ರ ಜೊತೆಗೆ ನವಿಲುಕೋಸು ಕೂಡ ನೋಡಿದ್ವಿ. ರೇಟ್ಗಳನ್ನ ಕರೆಕ್ಟಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಹೂಕೋಸಿಗೆ 15 ರೂಪಾಯಿಗೆ kg ಲೆಕ್ಕದಲ್ಲಿ ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ನಿಮಗೆ ಇನ್ನೂ ಕಡಿಮೆ ರೇಟಿಗೆ ಸಿಗತ್ತೆ. ಸೊ ಇದು ಬೆಳಗ್ಗೆ ಆದ್ರ ಮೇಲೆ ಅಂದರೆ ನಿಮಗೆ ಒಂದು 7 ಗಂಟೆ 8 ಗಂಟೆ ಮೇಲೆ kg ಲೆಕ್ಕದಲ್ಲಿ ಸಿಗತ್ತೆ ನೋಡ್ಬೋದು. ಎಲೆಕೋಸು 12 ರೂಪಾಯಿಗೆ kg ಹೋಲ್ಸೇಲಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸಿಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಅವರೆಕಾಯಿಗೆ 20 ರೂಪಾಯಿಗೆ kg ಲೆಕ್ಕದಲ್ಲಿ ಸಿಗ್ತಾ ಇದೆ ನೋಡಬಹುದು. ಅವರೆಕಾಯಿ 20 ರೂಪಾಯಿಗೆ kg ಲೆಕ್ಕದಲ್ಲಿ ಸಿಗ್ತಾ ಇದೆ. ಸೀಸನ್ ಮುಗಿದಿದೆ, ಬಟ್ ಆದ್ರೂ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂಥ ಹಾಗಲಕಾಯಿಗೆ 20 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ಏನೇ ನಿಮಗೆ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕೂಡ ಕಾಲ್ ಮಾಡ್ಬೋದು. ಇವಾಗ ನಾವು ನೋಡ್ತಿರುವಂತಹ ಹೀರೆಕಾಯಿಗೆ 14 ರೂಪಾಯಿಗೆ kg. ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬಂದು ವ್ಯಾಪಾರನ ಮಾಡೋದ್ರಿಂದ ನಿಮಗೆ ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೋಡ್ಬೋದು. ಕ್ಯಾಪ್ಸಿಕಮ್ 10 ರೂಪಾಯಿಗೆ kg ಲೆಕ್ಕದಲ್ಲಿ ಸಿಗ್ತಾ ಇದೆ ನೋಡ್ಬೋದು. ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಅಥವಾ ಕಾಮೆಂಟ್ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಬೀಟ್ರೂಟ್ಗೆ 16 ರೂಪಾಯಿಗೆ 1 kg. ಸೇಮ್ ನಿಮಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆಯೋ ಅದೇ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ನೀವು ಕಾಲ್ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರು ಕೂಡ ನಾವು ಮಾಹಿತಿನ ಕೊಡ್ತೀವಿ. ಈ ಒಂದು ತರಕಾರಿಗೆ 40 ರೂಪಾಯಿಗೆ kg. ಅವರೆಕಾಯಿ ಅಥವಾ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ನೋಡಬಹುದು. 40 ರೂಪಾಯಿಗೆ 1 kg ಸಿಗ್ತಾ ಇದೆ. ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಹಸಿಮೆಣಸಿಗೆ 60 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ಹಸಿಮೆಣಸು ಫ್ರೆಶ್ ಆಗಿದೆ, 60 ರೂಪಾಯಿಗೆ kg ಲೆಕ್ಕದಲ್ಲಿ ಸಿಗ್ತಾ ಇರೋ ಅಂಥದ್ದು. ಇವಾಗ ನಾವು ನೋಡ್ತಿರುವಂತಹ ಲಿಂಬೆಹಣ್ಣಿಗೆ 5 ರೂಪಾಯಿಗೆ 1 ಸಿಗುತ್ತೆ ನೋಡಬಹುದು. ನೀವು ಮಾರ್ಕೆಟಿಗೆ ಬಂದರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ತರಕಾರಿಗೆ ಏನೇನು ರೇಟು, ಹಾಗೆ ಯಾವ್ಯಾವ ರೀತಿ ಫ್ರೆಶ್ ಆಗಿದೆ ನೀವು ನೋಡಿದ್ರೇ ಗೊತ್ತಾಗೋದು. ಇದು 9 ರೂಪಾಯಿಗೆ 1
kg ಮೂಲಂಗಿ ಸಿಗ್ತಾ ಇದೆ ನೋಡ್ಬೋದು ಫ್ರೆಶ್ ಆಗಿದೆ ಇದು ಕೂಡ ಇವಾಗ ನಾವು ನೋಡ್ತಿರುವಂತಹ ಬದನೆಕಾಯಿಗೆ 16 ರೂಪಾಯಿಗೆ kg ಲೆಕ್ಕದಲ್ಲಿ ಸಿಗ್ತಾ ಇದೆ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅನ್ನೋದು ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ನೀವು ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈ ಒಂದು ದಪ್ಪ ಮೆಣಸು ಅಥವಾ ಬಜ್ಜಿ ಮೆಣಸಿಗೆ 10 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಈ ಒಂದು ರೇಟು ನಡೀತಾ ಇರೋಂಥದ್ದು ನೋಡಬಹುದು ಯಾವ್ಯಾವ ತರಕಾರಿಗಳಿಗೆ ಏನೇನು ರೇಟ್ ನಡೀತಿದೆ ಅಂತ ಹೇಳಿ ಇವಾಗ ನಾವು ನೋಡ್ತಿರುವಂತಹ ಸೀಮೆ ಬದನೆಕಾಯಿಗೆ 12 ರೂಪಾಯಿಗೆ 1 kg ನೋಡಬಹುದು 12 ರೂಪಾಯಿಗೆ 1 kg ಈ ಒಂದು ತರಕಾರಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕ್ಯಾರೆಟ್ ಕೆಂಪು ಕ್ಯಾರೆಟ್ಗೆ 20 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರುವಂಥ ರೇಟು 20 ರೂಪಾಯಿಗೆ 1 kg ಕ್ಯಾರೆಟ್ ಸಿಗ್ತಾ ಇದೆ ಅದು ಕೆಂಪು ಕ್ಯಾರೆಟ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಂಡೆಕಾಯಿಗೆ 20 ರೂಪಾಯಿಗೆ kg ಬೆಂಡೆಕಾಯಿ ರೇಟು ಆಲ್ಮೋಸ್ಟ್ ಜಾಸ್ತಿನೇ ಇತ್ತು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು 40 50 60 ರೂಪಾಯಿ ತನಕ ಇತ್ತು ಇವಾಗ 20 ರೂಪಾಯಿಗೆ kg ಲೆಕ್ಕದಲ್ಲಿ ಬೆಂಡೆಕಾಯಿ ಕೂಡ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಒಂದು ಗೋರಿಕಾಯಿಗೆ 35 ರೂಪಾಯಿಗೆ 1 kg ನೋಡಬಹುದು 35 ರೂಪಾಯಿಗೆ 1 kg ಗೋರಿಕಾಯಿ ಸಿಗ್ತಾ ಇದೆ ದಾಸನಪುರ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿದೆ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬರ್ತಾರೆ ಹಾಗಾಗಿ ನೀವು ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೋಡಬಹುದು ಈ ಒಂದು ತೊಂಡೆಕಾಯಿಗೆ 40 ರೂಪಾಯಿಗೆ 1 kg ನೋಡಬಹುದು ನೀವು ಫ್ರೆಶ್ ಆಗಿದೆ ನೋಡ್ಬೋದು ಆ್ಯಂಡ್ ಇವಾಗ ನಾವು ಸೊಪ್ಪಿನ ಬೆಲೆ ನೋಡೋದಾದರೆ ಈ ಒಂದು ಸೊಪ್ಪಿಗೆ 8 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ 8 ರೂಪಾಯಿಗೆ 1 ಪಾಲಕ್ 1 ಕಟ್ಟು ಸಿಗ್ತಾ ಇದೆ ನೋಡ್ಬೋದು ಪಾಲಕ್ ಸೊಪ್ಪು ಕಟ್ಟು ಲೆಕ್ಕದಲ್ಲಿ ನೀವು ನೋಡೋದಾದರೆ 1 ಕಟ್ಟು ಸಿಗುತ್ತೆ 8 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸೊಪ್ಪು ಕೂಡ ಸಿಗ್ತಾ ಇರೋಂಥದ್ದು ಇವಾಗ ನಾವು ನೋಡ್ತಿರುವಂತಹ ಪುದೀನ ಸೊಪ್ಪಿಗೆ 5 ರೂಪಾಯಿಗೆ 1 ಕಟ್ಟು ಇದು ತುಂಬ ದಿನದಿಂದ ಪುದೀನ ಸೊಪ್ಪಿಗೆ 5 ರೂಪಾಯಿಗೆ 1 ಕಟ್ಟು ಯಾವಾಗಲೂ ಇದ್ದೇ ಇರುತ್ತೆ ನೋಡಬಹುದು ಇದು ದಾಸನಪುರ ಮಾರ್ಕೆಟ್ನ ತರಕಾರಿ ಮತ್ತು ಸೊಪ್ಪುಗಳ ರೇಟು ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಸಬ್ಬಸಿಗೆ ಸೊಪ್ಪಿಗೆ 10 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ 10 ರೂಪಾಯಿಗೆ 1 ಕಟ್ಟು ಸಬ್ಬಸಿಗೆ ಸೊಪ್ಪು ದಾಸನಪುರ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋಂಥದ್ದು ನೋಡಬಹುದು ಕಡಿಮೆ ಬೆಲೆಗೆ ಸಿಗತ್ತೆ ಅಂಗಡಿಗಳಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ನೋಡಬಹುದು ಆ್ಯಂಡ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಕೊತ್ತಂಬರಿ ಸೊಪ್ಪಿಗೆ 10 ರೂಪಾಯಿಗೆ 1 ಕಟ್ಟು ಫ್ರೆಶ್ ಆಗಿದೆ 10 ರೂಪಾಯಿಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಸಿಗ್ತಾ ಇದೆ ದಾಸನಪುರ ಮಾರುಕಟ್ಟೆಯಲ್ಲಿ ಮೆಂತ್ಯ ಸೊಪ್ಪಿಗೆ ಈ ಒಂದು ಕಟ್ಟಿಗೆ 7 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ ಮೆಂತ್ಯ ಸೊಪ್ಪು 7 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ಈ ಒಂದು ರೇಟು ನಡೀತಾ ಇದೆ ಕಡಿಮೆ ಬೆಲೆಯಲ್ಲಿ ನೀವು ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರನ ಕೂಡ ಮಾಡಬಹುದು ಒಂದೊಳ್ಳೆ ರೇಟು ಮಾಡಿಕೊಂಡು ಇದು 10 ರೂಪಾಯಿಗೆ 1 ಕಟ್ಟು ನೋಡಬಹುದು ಹರವೆ ಸೊಪ್ಪು 10 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ ಫ್ರೆಶ್ ಆಗಿದೆ 10 ರೂಪಾಯಿಗೆ 1 ಕಟ್ಟು ರೈತರು ಸೊಪ್ಪುಗಳನ್ನ ಸಹ ನೀವು ರೈತರು ಡೈರೆಕ್ಟಾಗಿ ಮಾರ್ಕೆಟಿಗೆ ತರೋದ್ರಿಂದ ನೀವು ಫ್ರೆಶ್ ಆಗಿರುವಂಥ ಸೊಪ್ಪುಗಳನ್ನ ಕೂಡ ನೋಡಬಹುದು ಈ ಒಂದು ಟೊಮೊಟೊಗೆ 11 ರೂಪಾಯಿಗೆ 1 kg ಸಿಗ್ತಾ ಇದೆ ನಾಟಿ ಟೊಮೊಟೊ 11 ರೂಪಾಯಿಗೆ 1 kg ನಾಟಿ ಟೊಮೊಟೊ ಸಿಗ್ತಾ ಇದೆ ಟೊಮೊಟೊ ರೇಟು ಇವಾಗ ಲಾಸ್ಟ್ ಒಂದು 1 ವೀಕ್ ಬ್ಯಾಕು 5 ರೂಪಾಯಿ 6 ರೂಪಾಯಿ 10 ರೂಪಾಯಿ ಒಳಗೆ ಇತ್ತು ಇವತ್ತು 11 ರೂಪಾಯಿಗೆ 1 ಕಟ್ಟು ಒಂದು kg ಟೊಮೊಟೊ ಸಿಗ್ತಾ ಇದೆ ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿ ಹಾಗೂ ಸೊಪ್ಪುಗಳ ರೇಟು ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ರೈತರು ನೀವು ಬೆಳೆದಿರುವಂತಹ ಬೆಳೆ ಯಾವ್ಯಾವ ಬೆಳೆನ ಬೆಳೆದಿದ್ದೀರೋ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಅದ್ರ ಜೊತೆಗೆ ನೀವು ಕೂಡ ದಾಸನಪುರ ಮಾರ್ಕೆಟಿಗೆ ತರಕಾರಿಗಳನ್ನ ತರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಫಸ್ಟು ಕಾಲ್ ಮಾಡಿಕೊಂಡು ನೆಕ್ಸ್ಟು ನೀವು ದಾಸನಪುರ ಮಾರುಕಟ್ಟೆಗೆ ತರಕಾರಿಗಳನ್ನ ತಗೊಬರಬಹುದು ಆ್ಯಂಡ್ ಯಾವ ತರಕಾರಿ ತರ್ತಾ ಇದ್ದೀರಾ ಎಷ್ಟು kg ತರ್ತಾ ಇದ್ದೀರಾ ಎಷ್ಟು ಕ್ವಿಂಟಲ್ ತರ್ತಾ ಇದ್ದೀರಾ ಎಷ್ಟು ಗಾಡಿಗಳು ಬರ್ತಾ ಇದೆ ಪ್ರತಿಯೊಂದೂ ಮಾಹಿತಿನ ನೀವು ಮೊದಲೇ ಕೊಡಬೇಕಾಗತ್ತೆ ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿ ಮತ್ತು ಸೊಪ್ಪುಗಳ ಒಂದು ಮಾಹಿತಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದ್ದಲ್ಲಿ ಅಥವಾ ತರಕಾರಿ ಅಥವಾ ಸೊಪ್ಪುಗಳ ಹೆಸರು ತಪ್ಪಾಗಿ ಹೇಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್